ನೋಡಿ, ಸರ್ಕಾರಿ ಆಸ್ಪತ್ರೆಗಳು ಅವ್ಯವಸ್ಥೆಯ ಆಗರ ಆಗ್ಬಿಟ್ಟಿದೆ, ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಅನ್ನುವಂತಹ ಸುದ್ದಿಗಳು ಪದೇ ಪದೇ ನೀವು ನೋಡ್ತಾನೆ ಇರ್ತೀವಿ. ಸೊ ಅಲ್ಲಿಗೆ ಸರ್ಕಾರಿ ಆಸ್ಪತ್ರೆಗಳು ಅಂತಂದ್ರೆ ನಿರ್ಲಕ್ಷ್ಯನ ನೋಡಿ, ಅಲ್ಲಿನ ಸಿಬ್ಬಂದಿಗೆ ವೈದ್ಯರಿಗೆ ಒಂದು ಸ್ವಲ್ಪನೂ ಕಾಳಜಿನೇ ಇಲ್ಲ. ಕಾಲಕ್ಕೆ ತಕ್ಕಂತೆ ಸಂಬಳ ಬೇಕು, DA ಹೆಚ್ಚಳ ಆಗಬೇಕು, ಇಷ್ಟೇ ಅವ್ರದ್ದು. ಎಲ್ಲ ಸರ್ಕಾರಿ ಸೌಲಭ್ಯವನ್ನ ಪಡ್ಕೊಂಡು ಬೇಕಾಬಿಟ್ಟಿ ಕೆಲಸ ಮಾಡ್ತಾರೆ. ಅದಕ್ಕೆ ಸಾಕ್ಷಿ ಅನ್ನಿಸ್ತಾ ಇದೆ ನಾವು ತೋರಿಸುವಂತಹ ಈ ವಿಜುವಲ್ಸ್. ಈ ದೃಶ್ಯ ನೋಡಿದ್ರೆ ನೀವು ಕೂಡ ಸಿಬ್ಬಂದಿಗೆ ಚೀತು ಅಂತ ಉಗಿತೀರಿ. ಯಾಕಂದ್ರೆ ಅಲ್ಲಿ ರೋಗಿಗಳು ಮಲಗುವಂತಹ ಬೆಡ್ ಇರುತ್ತಲ್ಲ, ಆಸ್ಪತ್ರೆಯಲ್ಲಿ ಒಂದು ಬೆಡ್ಡು ವೈಟ್ ಹಾಕಿರ್ತಾರಲ್ಲ, ಅದ್ರ ಮೇಲೆ ಬೀದಿ ನಾಯಿ ಕೂತಿರೋ ತಪ್ಪು ಅಂತ ಹೇಳ್ತಿಲ್ಲ, ಅಲ್ಲಿ ನಿರ್ಲಕ್ಷ್ಯ ತೋರ್ತಾ ಇದೆ. ರೋಗಿಗಳು ಅಡ್ಮಿಟ್ ಆಗಿ ಚಿಕಿತ್ಸೆಯನ್ನ ಪಡೆದುಕೊಳ್ಳುವಂತ ಒಂದು ಜಾಗದಲ್ಲಿ ಹೊರಗಡೆಯಿಂದ ಯಾವುದೋ ಒಂದು ಬೀದಿ ನಾಯಿ ಬಂದು ಕೂತ್ಕೋತದೆ ಅಂತಂದ್ರೆ ಹೆಂಗೆ? ನಾಯಿ ನೋಡಿ, ಅದು ರೋಗಿಗಳು ಚಿಕಿತ್ಸೆಯನ್ನ ಪಡ್ಕೊಳ್ಳುವಂತಹ ಆಸ್ಪತ್ರೆ, ಶ್ವಾನದ ಆಸ್ಪತ್ರೆ ಅಲ್ಲ, ಕನ್ಫ್ಯೂಸ್ ಆಗಬೇಡಿ. ವೇಮ್ಸ್ನಲ್ಲಿ ಇಷ್ಟೆಲ್ಲ ಕರ್ಮಕಾಂಡ ಆದರೂ ಕೂಡ ಯಾರು ಎಚ್ಚೆತ್ಕೊಂಡಿಲ್ಲ ನೋಡಿ. ಆರೋಗ್ಯ ಇಲಾಖೆ ಸಿಬ್ಬಂದಿ ಬಣ್ಣತನ, ನಿರ್ಲಕ್ಷ್ಯಕ್ಕೆ ಇದು ಸಾಕ್ಷಿ ತೋರಿಸ್ತಾ ಇದೆ. ಸರ್ಕಾರಿ ಆಸ್ಪತ್ರೆ ಬೆಡ್ ಮೇಲೆ ಬಿಂದಾಸ್ ಆಗಿ ಶ್ವಾನ ಮಲಗಿದೆ. ನಾಯಿ ಬೆಡ್ ಮೇಲೆ ಮಲಗಿದ್ರು ಕೂಡ ಯಾರು ಹೇಳೋರೇ ಇಲ್ಲ, ಕೇಳೋರೇ ಇಲ್ಲ. ಡೋಂಗರಗಾಂವ್ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಅಧ್ವಾನ ಇದು ನೀವು ನೋಡಿದ್ದು. ಇದಿರೋದೆಲ್ಲಿ ಗೊತ್ತಾ? ಕಲಬುರಗಿ ಜಿಲ್ಲೆಯಲ್ಲಿ, ಕಲಬುರಗಿ ಜಿಲ್ಲೆಯ ಕಮಲಾಪುರದ ಡೋಂಗರಗಾಂವ್ ಗ್ರಾಮದಲ್ಲಿ. ಇದೇನು ಹೊಸದೇನಲ್ವಂತೆ. ಅಲ್ಲಿನ ಸ್ಥಳೀಯರು ಹೇಳಿದ್ದು, ಅಕ್ಕಪಕ್ಕದವರು, ಸಾರ್ ಇದೇನು ಹೊಸದಲ್ಲ, ಇದೇ ಕತೆ ಇವ್ರದ್ದು. ಎಷ್ಟೋ ಬಾರಿ ನಾವು ಮನವಿ ಮಾಡೋದು ಕೂಡ ಯಾರೂ ಎಚ್ಚೆತ್ಕೊಂಡಿಲ್ಲ. DHO ನಿರ್ಲಕ್ಷ್ಯ ತೋರಿಸಿದ್ದಾರೆ. ಕಂಪ್ಲೇಂಟ್ ಕೊಟ್ಟರು ಕೂಡ ಮಾಹಿತಿ ಕೊಟ್ಟರೆ ದೂರು ಕೊಡಿ ಅಂತ ಹೇಳ್ತಾರೆ, ಉಡಾಫೆ ಮಾಡ್ತಾರೆ ಈಗ ಅಂತ ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಗ್ರಾಮಸ್ಥರು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಸ್ವಾಮಿ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅನಿಲ್, ನೋಡ್ತಾ ಇದೀವಿ ವಿಜುವಲ್ಸ್ ನೀವು ಕಳಿಸಿದ್ದು. ಈ ಆಸ್ಪತ್ರೆ ಬೆಡ್ ಮೇಲೆ ನಾಯಿ ಮಲಗಿದೆ. ಅಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಆಡಿಯೋ ಮಾತಾಡ್ತಾರೆ, ಯಾರೋ ಮಗುಗೆ ಹೇಳ್ತಿರೋದು, ನೋಡು ಗ್ಲೂಕೋಸ್ ಹಾಕಿದ್ದಾರೆ ಅಂತೇಳಿ. ಅದು ನಾಯಿಗಳ ಆಸ್ಪತ್ರೆ ಏನಲ್ಲ ಅಲ್ವಾ? ಕನ್ಫರ್ಮ್ ತಾನೇ ಇದು? ರೋಗಿಗಳು ಟ್ರೀಟ್ಮೆಂಟ್ ಕೊಡೋ ಜಾಗದಲ್ಲಿ ಈ ಬೀದಿ ನಾಯಿ ಕೂತಿದೆ ಅಂದ್ರೆ ಆಸ್ಪತ್ರೆಯ ನಿರ್ಲಕ್ಷ್ಯ ಅನ್ನೋದು ಕನ್ಫರ್ಮ್ ತಾನೆ? ಸಂಪರ್ಕ ಕಟ್ ಆಗಿದೆ, ಮತ್ತೊಮ್ಮೆ ಟ್ರೈ ಮಾಡೋಣ. ಬಟ್ ಓವರ್ ಆಲ್ ಗಮನಿಸೋದ್ರೆ ಕನ್ಫ್ಯೂಸ್ ಆಗಬೇಡಿ ನೀವು. ಅದು ಜಸ್ಟ್ ಒಂದು ವಿಡಿಯೋದಲ್ಲಿರೋದು. ಮತ್ತೆ ಸಂಪರ್ಕದಲ್ಲಿದ್ದಾರೆ ಅನಿಲ್, ಡೀಟೇಲ್ಸ್ ಕೊಡ್ತಾ ಇದ್ರಿ, ಕರೆ ಕಟ್ಟಾಯಿತು. ಈ ಆಸ್ಪತ್ರೆ ಬೆಡ್ ಮೇಲೆ ಬೀದಿ ನಾಯಿಗಳು ಬಂದು ಕೂತ್ಕೊಂಡು ಹಿಂಗೆಲ್ಲ ಅವ್ಯವಸ್ಥೆಗೆ ಆಗರ ಆಗ್ಬಿಟ್ಟಿದೆಯಲ್ಲ, ಸಂಬಂಧಪಟ್ಟವ್ರು ಏನು ಮಾಡ್ತಾ ಇದ್ದಾರೆ? ಕಾಲಕ್ಕೆ ಹೈಕ್ ಬೇಕು, ಸಂಬಳ ಬರಬೇಕು, ಅಷ್ಟೇನಾ ಅವ್ರದ್ದು? ಶರತ್, ನಿಜಕ್ಕೂ ಇತ್ತೀಚೆಗಷ್ಟೇ ಕಲಬುರಗಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಒಂದು ದಿನದ ನವಜಾತ ಶಿಶುವನ್ನ ಬುರ್ಕಾಧಾರಿಗಳು ನರ್ಸ್ ವೇಷದಲ್ಲಿ ಬಂದು ಮಗುವನ್ನ ಕಿಡ್ನಾಪ್ ಮಾಡಿಕೊಂಡು ಹೋಗಿದ್ರು. ಇಂತಹ ಪ್ರಕರಣಗಳು ಕಲಬುರಗಿ ಜಿಲ್ಲೆಯಲ್ಲಿ ಸರ್ವೇ ಸಾಮಾನ್ಯ ಅಂತ ಹೇಳ್ಬೋದು. ಇಷ್ಟಾದ್ರೂ ಕೂಡ ಕಲಬುರಗಿ ಜಿಲ್ಲಾ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಳ್ಳುತ್ತೆ ಅಂತ ಹೇಳ್ಬೋದು. ಕಲಬುರಗಿ ಜಿಲ್ಲೆ ಕಮಲಾಪುರ ತಾಲೂಕಿನ ಡೊಂಗರಗಾಂವ್ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಈ ಒಂದು ಆರೋಗ್ಯ ಕೇಂದ್ರ ಸಂಪೂರ್ಣವಾಗಿ ನಿರ್ಲಕ್ಷ್ಯಕ್ಕೆ ಒಳಗೆ ಅಂತ ಹೇಳ್ಬೋದು. ಆಸ್ಪತ್ರೆಯ ಬೆಡ್ ಮೇಲೆ ರೋಗಿಗಳು ಮಲಗುವ ಜಾಗದಲ್ಲಿ ಬೀದಿ ನಾಯಿಗಳು ಬಂದು ಮಲಗುತ್ತಿದ್ದರೂ ಸಹ ಆಸ್ಪತ್ರೆ ಸಿಬ್ಬಂದಿಗಳು ಮತ್ತು ವೈದ್ಯಾಧಿಕಾರಿಗಳು ಭಾರಿ ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ಹೇಳ್ಬೋದು. ಈ ಬಗ್ಗೆ ಸಾಕಷ್ಟು ಬಾರಿ ಆಸ್ಪತ್ರೆಯ ಸಿಬ್ಬಂದಿಗಳು ಮತ್ತು ವೈದ್ಯರ ಗಮನಕ್ಕೆ ತಂದರೂ ಕೂಡ ಅವರು ಯಾವುದೇ ರೀತಿಯ ಕ್ರಮಗಳನ್ನ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಕಲಬುರಗಿ ಜಿಲ್ಲಾ ಆರೋಗ್ಯ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ರೆ ಅವರು ಕೂಡ ಈ ಬಗ್ಗೆ ನಿರ್ಲಕ್ಷ್ಯ ವಹಿಸಿ ಈ ಬಗ್ಗೆ ನಮಗೆ ಲಿಖಿತವಾಗಿ ದೂರು ಕೊಡಿ, ಕ್ರಮ ತೆಗೆದುಕೊಳ್ಳೋಣ ಎಂಬ ಒಂದು ಉಡಾಫೆ ಉತ್ತರ ಕೊಡ್ತಿದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಈ ಒಂದು ಆಸ್ಪತ್ರೆಯಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಮಕ್ಕಳನ್ನ ಇಲ್ಲಿ ದಾಖಲಿಸುತ್ತಾರೆ ಮತ್ತು ಹೆರಿಗೆಗಂತ ಸಾಕಷ್ಟು ಮಹಿಳೆಯರು ಕೂಡ ಆಗಮಿಸುತ್ತಾರೆ. ಇಂತಹ ಒಂದು ಸೂಕ್ಷ್ಮ ಇರುವ ಆಸ್ಪತ್ರೆಯಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ. ಜನರ ಆರೋಗ್ಯಕ್ಕೆ ಏನಾದ್ರು ಹೆಚ್ಚು ಕಂಡ್ರೆ ಯಾರು ಜವಾಬ್ದಾರಿ ಅನ್ನೋ ಕೂಡ ಒಂದು ಮಾತುಗಳು ಕೇಳಿ ಬರುತ್ತಿವೆ. ಶರತ್, ಥ್ಯಾಂಕ್ ಯು ಅನಿಲ್ ಡೀಟೇಲ್ಸ್ಗಾಗಿ.